सिद्धोर्वतां वै आत्मौ नित्यं मूलं वदैसां सहस्रारनित्यं चिन्त्यं वदैव वदितं सहस्रलोकं दिव्यं सदैव महिमं परमं पवित्रम् त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविडं त्वमेव त्वमेव सर्वं मम देव देव. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠತಮವಾದ ರಚನೆ ಮನುಷ್ಯನದಾಗಿದೆ. ದೇವತೆಗಳಿಗಿಂತಲೂ ಶ್ರೇಷ್ಠ ಜನ್ಮ ಮನುಷ್ಯನದಾಗಿದೆ. ಏಕೆಂದರೆ ದೇವತೆಗಳು ಆನಂದದ ಪ್ರಾಪ್ತಿಗಾಗಿ, ತಪಸ್ಸನ್ನು ಮಾಡುವುದಕ್ಕಾಗಿ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಾಗಿ, ಉಚ್ಚತಮವಾದ ಭಾವೋತ್ಕರ್ಷತೆಯನ್ನು ಸ್ಪರ್ಶಿಸುವುದಕ್ಕಾಗಿ ಮನುಷ್ಯ ರೂಪದಲ್ಲಿ ಜನ್ಮ ತಾಳಲು ಹಾತೊರೆಯುತ್ತಿರುತ್ತಾರೆ. ಕೆಲವೊಮ್ಮೆ ಅವರು ರಾಮನ ರೂಪದಲ್ಲಿ ಜನ್ಮ ತಾಳುತ್ತಾರೆ, ಕೆಲವೊಮ್ಮೆ ಕೃಷ್ಣನ ರೂಪದಲ್ಲಿ ಜನ್ಮ ತಾಳುತ್ತಾರೆ. ಮತ್ತು ಅಂತಹ ಜನ್ಮ ತಾಳುವ ಮನುಷ್ಯ ಮಾತ್ರವೇ ಆ ಆನಂದ ಮತ್ತು ಪೂರ್ಣತೆಯ ಪರಾಕಾಷ್ಠತೆಯನ್ನು, ಅಂತಿಮ ಬಿಂದುವನ್ನು ಸ್ಪರ್ಶಿಸಲು ಅರ್ಹನಾಗಿರುತ್ತಾನೆ. ಮತ್ತು ಈ ಅಂತಿಮ ಬಿಂದುವನ್ನು ಸ್ಪರ್ಶಿಸುವುದೇ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆಯಾಗಿದೆ. ಆದ್ದರಿಂದಲೇ ಬ್ರಹ್ಮರ್ಷಿ ವಸಿಷ್ಠರು ಹೇಳುತ್ತಾರೆ, ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರು ಮೂಲಾಧಾರವಾಗಿದ್ದಾರೆ, ಅವರೇ ವಿಶುದ್ಧಿ ಚಕ್ರವಾಗಿದ್ದಾರೆ, ಅವರೇ ಅನಾಹತ ಚಕ್ರವಾಗಿದ್ದಾರೆ, ಅವರೇ ಜ್ಞಾನ ಚಕ್ರವಾಗಿದ್ದಾರೆ ಮತ್ತು ಸಹಸ್ರಾರ ಚಕ್ರವೂ ಸಹ ಅವರೇ ಆಗಿದ್ದಾರೆ. ಏಕೆಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆ ಯೋಗದ ಮಾಧ್ಯಮದಿಂದ ಸಾಧ್ಯವಾಗುವಂತೆ, ಚೈತನ್ಯತೆಯ ಮಾಧ್ಯಮದಿಂದ ಸಂಭವಿಸುವಂತೆ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ದಿವ್ಯ ನಾಮದ ಸ್ಮರಣೆಯಿಂದಲೂ ಸಹ ಸಂಭವವಾಗುತ್ತದೆ. ಅವರ ಪವಿತ್ರ ದಿವ್ಯ ನಾಮವು ನಮ್ಮ ನಾಲಿಗೆಯಿಂದ ಎಡೆಬಿಡದೆ ಉಚ್ಚಾರಣೆಯಾಗುತ್ತಿದ್ದಲ್ಲಿ ನಿಶ್ಚಯವಾಗಿಯೂ ನಮ್ಮ ಮನುಷ್ಯ ಜೀವನದ ಸಮಸ್ತ ಚಕ್ರಗಳು ಸ್ವತಃ ಜಾಗೃತವಾಗುತ್ತವೆ ಮತ್ತು ಯಾವುದೇ ಪ್ರಯಾಸವಿಲ್ಲದೆ, ಯಾವುದೇ ಸಾಧನೆಯ ಅವಶ್ಯಕತೆ ಇಲ್ಲದೆ, ಯಾವುದೇ ಯೋಗದ ಅಗತ್ಯವಿಲ್ಲದೆ, ಮತ್ಯಾವುದೇ ರೀತಿಯ ಅವಲಂಬನೆಯೂ ಬೇಕಿಲ್ಲದೆ ನಮ್ಮ ಶರೀರದ ಸಪ್ತ ಚಕ್ರಗಳನ್ನು ಜಾಗೃತಿಗೊಳಿಸಿ ಆ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಕ್ಷಮವಾಗುವುದರಿಂದ ನಮಗೆ ಮಾನವ ಜನ್ಮದ ಸರ್ವೋಚ್ಚ ಉಪಲಬ್ಧಿ ಲಭಿಸುತ್ತದೆ. ಏಕೆಂದರೆ ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮಹಾಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮೂಲ ಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಆತ್ಮ ಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಬ್ರಹ್ಮ ಮಂತ್ರವಾಗಿದೆ, ಸ್ವಾಮಿ ಸಚ್ಚಿದಾನಂದರ ಹೆಸರೇ ಸಂಪೂರ್ಣತೆಯ ಪ್ರತೀಕವಾಗಿದೆ. ಆದ್ದರಿಂದಲೇ ನಾನು ಅವರಿಗೆ ಅತ್ಯಂತ ಭಾವವಿಹ್ವಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.